ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ ಮಾಯಾಗುಣೈಃ ವಿರಚಿತಂ ಮಹದಾದಿಭಿರಾತ್ಮನೇ ನಾರಾಯಣವರಾಹಾದ್ಯಾಃ ಪರಮಂ ರೂಪಮೀಶಿತುಃ ಜೈವಂ ತು ಪ್ರತಿಬಿಂಬಾಖ್ಯಂ ಜಡಮಾರೋಪಿತಂ ಹರೇಃ ಏವಂ ಹಿ ತ್ರಿವಿಧಂ ತಸ್ಯ ರೂಪಂ ವಿಷ್ಣೋರ್ಮಹಾತ್ಮನಃ. ಶ್ರೀ ಗುರುಭ್ಯೋ ನಮಃ. ಅಸ್ಯ ಕ್ರೋಧಿ ಸಂವತ್ಸರಸ್ಯ ಜ್ಯೇಷ್ಠಮಾಸಸ್ಯ ಪೌರ್ಣಮಸ್ಯಾಂ ತಿಥೌ ಶುಕ್ರವಾಸರೆ ಭಾಗವತಸ್ಯ ಪ್ರಥಮಸ್ಕಂಧೆ ತೃತೀಯ ಅಧ್ಯಾಯೇ 33 ಸಂಖ್ಯಾಕಸ್ಯ ಶ್ಲೋಕಸ್ಯ अपि च भागवत तात्पर्यस्य यः पद्मपुराणस्थः श्लोकः तमेव भागवतश्लोकं विवृण्वानः तस्य च श्रवणे प्रवर्तमानानाम् अस्माकं भगवतः रूपत्रयस्य श्रवणयोगः अत्र वर्तते. इदं तु ब्रह्माण्डं सत्वरजस्तमो गुणैः विरचितं तस्य भगवतः किञ्चित् आरोपितं रूपमिति शास्त्रेषु वर्ण्यते. नारायणवराहाद्याः नारायणः मत्स्यकूर्मादयः एते परमं रूपमीशितुः तस्य भगवतः स्वरूपेण अभिन्नाः रूपप्रकाराः इति गण्यन्ते. जैवं तु प्रतिबिम्बाख्यं ये ते जीवाः ते सर्वेपि प्रतिबिम्बांशाः इति वर्ण्यन्ते. न केवलं प्रतिबिम्बांशः न केवलं नारायणवराहाद्याः अवताराः परन्तु जडमपि रूपं तस्य भगवतः रूपं तदेव आरोपितं रूपमिति वर्ण्यते. एवं महात्मनः विष्णोः आहत्य रूपत्रयं वर्तते. तानि सर्वाण्यपि एतानि रूपाणि ज्ञात्वा भजेत साधकः इति एष आदेशः. ಶ್ರೀ ಗುರುಭ್ಯೋ ನಮಃ. ಈ ಕ್ರೋಧಿ ಸಂವತ್ಸರದ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ಈ ದಿನ ಭಾಗವತದ ಮೊದಲ ಸ್ಕಂದದ 3ನೇ ಅಧ್ಯಾಯದ 30ನೇ ಶ್ಲೋಕ ಭಗವಂತನ 3 ರೂಪಗಳನ್ನು ವರ್ಣನೆ ಮಾಡುವಂಥ ಶ್ಲೋಕ. ಅದಕ್ಕೆ ಸಂಬಂಧಿಸಿದಂಥ ಪದ್ಮಪುರಾಣದ ಒಂದು ಶ್ಲೋಕ ಕೂಡ ಅದನ್ನು ಇವತ್ತು ನಾವು ನೋಡೋರಿದ್ದೇವೆ. ಅಲ್ಲಿ ಮತ್ಸ್ಯಕೂರ್ಮ ಮೊದಲಾದವುಗಳನ್ನು ಭಗವಂತನ ಸ್ವರೂಪಾಂಶಗಳು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇನ್ನು ಈ ಜೀವರೇನಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಪ್ರತಿಬಿಂಬಾಂಶಗಳು ಅಂತ ಹೀಗೆ ಪರಿಗಣನೆ ಮಾಡ್ತಾರೆ. ಶಾಸ್ತ್ರಗಳ ಶ್ರವಣಕ್ಕೆ ಯಾವತ್ತೂ ಕೂಡ ಎಲ್ಲ ಕಾಲವೂ ಎಲ್ಲ ದೇಶವೂ ಯೋಗ್ಯವಾದ ದೇಶವೇ. ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆಯಂತಹ ವಿಶೇಷ ಪರ್ವಕಾಲಗಳೇನಿವೆ ಅವು ಕೂಡ ಶಾಸ್ತ್ರಾಧ್ಯಯನದಿಂದಲೇ ಶಾಸ್ತ್ರದ ಶ್ರವಣದಿಂದಲೇ ನಾವು ಕಳೆಯಬೇಕಾದಂಥ ವಿಶೇಷ ಕಾಲಗಳು. ಅದರಲ್ಲೂ ಈ ಪದ್ಮಪುರಾಣ ಹೇಳ್ತದೆ ಜೀವರೂ ಕೂಡ ಈ ಭಗವಂತನ ಪ್ರತಿಬಿಂಬಾಂಶರು ಅಂತ, ಭಗವಂತನಿಂದ ಭಿನ್ನಾಂಶರು ಅವರು. ಜಡವೂ ಕೂಡ ಭಗವಂತನಿಂದ ಭಿನ್ನಾಂಶರು. ನಾವು ಮಹಾಭಾರತದಲ್ಲಿ ಬರುವಂತಹ ಸತ್ಯವಾನ್ ಸಾವಿತ್ರಿ ಮೊದಲಾದವರ ಕಥೆಗಳನ್ನು ಕೇಳೇ ಇದ್ದೀವಿ. ಅಂಥದೊಂದು ವಟ ಸಾವಿತ್ರಿ ಪರ್ವ ಅಂತ ಇದು ಈ ಜ್ಯೇಷ್ಠ ಹುಣ್ಣಿಮೆ ದಿವಸ. ಸತ್ಯವಾನ್ ಸಾವಿತ್ರಿ, ಅಲ್ಲಿ ಬರುವಂತಹ ಯಮ ಮೊದಲಾದ ದೇವತೆಗಳು, ಆ ರಾಜರು, ಇವರೆಲ್ಲರೂ ಕೂಡ ಆ ಭಗವಂತನ ಭಿನ್ನಾಂಶರು ಅನಿಸ್ಕೊಂಡಿರುವಂತಹ ಪ್ರತಿಬಿಂಬಾಂಶರು ಅಂತ ಕರೆಸ್ಕೊಂಡಿರುವಂತಹ ಜೀವರು. ಅದನ್ನು ಇಲ್ಲಿ ನಾವೀಗ ನೋಡಬೇಕು. ಭಗವಂತನಿಗೆ ಹೀಗೆ 3 ರೂಪಗಳಿವೆ ಒಟ್ಟು.
ಆ ಮೂರು ರೂಪಗಳನ್ನು ಸರಿಯಾಗಿ ಅರಿತು ಧ್ಯಾನಿಸಬೇಕು ಅಂತ ಅದರ ತಾತ್ಪರ್ಯ. ಈ ಶಾಸ್ತ್ರಗಳನ್ನು, ಭಾಗವತಾದ ಶಾಸ್ತ್ರಗಳನ್ನು ನೋಡುವವರು ಈ ಭಗವಂತನ ಮೂರು ಪ್ರತಿಮೆಗಳನ್ನು ಸರಿಯಾಗಿ ಗಮನಿಸುವುದಿಲ್ಲ, ಉಚಿತ ರೀತಿಯಿಂದ ಗಮನಿಸೋದಿಲ್ಲ. ಪ್ರಕೃತಿಯಿಂದ ಜನ್ಯವಾದಂತಹ ಮಹತ್ತತ್ವ ಮೊದಲಾದವುಗಳು, ಮೂಲ ಪ್ರಕೃತಿ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದು, ಅದರಿಂದ ಹುಟ್ಟುವಂಥವು ಮಹತ್ತತ್ವ ಮೊದಲಾದ ತತ್ವಗಳು. ಅದರಿಂದ ಹುಟ್ಟಿದ್ದು ಈ ಬ್ರಹ್ಮಾಂಡ. ಆ ಬ್ರಹ್ಮಾಂಡ ಆ ಭಗವಂತನ ಒಂದು ಆರೋಪಿತ ಪ್ರತಿಮೆ ಅಂತ ಕರೆಸ್ಕೋತದೆ. ಅದನ್ನು ಆರೋಪಿತ ಪ್ರತಿಮೆ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅವನು ಪ್ರಾಕೃತ ಶರೀರ ರಹಿತ, ಜ್ಞಾನ ಸುಖ ಸ್ವರೂಪ. ಅವನಿಗೆ ಈ ಜಡ ಶರೀರ ಅನ್ನೋದೊಂದು ಪ್ರತಿಮೆಯಾಗಿದೆ. ಈ ಶ್ಲೋಕದಲ್ಲಿ ಬರೋದಷ್ಟೇ. ಹಿಂದೆ ಮತ್ಸ್ಯಕೂರ್ಮ ಮೊದಲಾದವುಗಳು, ಮುನುಪುತ್ರರು ಮೊದಲಾದವರು ಮಾತ್ರ ಅಲ್ಲ, ಜಡ ಪ್ರತಿಮೆಯೂ ಒಂದು ಇನ್ನೊಂದು ರೂಪ. ಒಟ್ಟು ಮೂರು ಪ್ರತಿಮೆಗಳು. ಹಿಂದಿನ ಭಾಗವತದ ಹಿಂದಿನ ಶ್ಲೋಕಗಳಿಂದ ನಾವು ಅದನ್ನು ತಿಳ್ಕೊಳ್ಬೇಕು. ಭಾಗವತದ ಪದ್ಮಪುರಾಣವನ್ನು ಉದ್ಧರಿಸಿ ಆಚಾರ್ಯರು ಮತ್ತೊಂದು ಬಾರಿ ಆ ಹಿಂದೆ ಬಂದಂತಹ ಭಗವಂತನ ವರಾಹಾದಿ ರೂಪಗಳು, ಹಾಗೆ ಭಿನ್ನಾಂಶರು ಅಂತ ಕರೆಸಿಕೊಂಡಿರುವಂತಹ ಜೀವರು, ಅವರೆಲ್ಲರ ಬಗ್ಗೆ ಕೂಡ ವರ್ಣನೆ ಮಾಡ್ತದೆ. ಮಾಯಾಗುಣೈರ್ ವಿರಚಿತಂ ಮಹದಾದಿಭಿ ಆತ್ಮನಿ ಅಂತ ಹೀಗೆ ಮಾತಿದೆ. ಈ ಮಾತನ್ನ ಒಂದೊಂದು ರೀತಿಯಿಂದ ಒಬ್ಬೊಬ್ಬರು ವ್ಯಾಖ್ಯಾನ ಮಾಡ್ತಾರೆ. ಆತ್ಮನಿ ವಿರಚಿತಂ ಭಗವತೋ ರೂಪಂ, ಜೀವಾತ್ಮನಿಗೆ ಸಂಬಂಧಪಟ್ಟಂತ ಶರೀರ ಇದು. ಬ್ರಹ್ಮಾಂಡ ಅಂತ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಜೀವಾತ್ಮನಿಗೆ ಸಂಬಂಧಪಟ್ಟಂತಹ ಈ ಶರೀರ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಇದು ಭಗವಂತನ ಶರೀರ ಅಂತ ಹೇಳ್ತಾರೆ. ಈ ಕೆಲವು ಬಾರಿ ಮಂಚದ ಮೇಲೆ ಯಾರು ಮಲಗಿದ್ರೆ, ಅಥವಾ ಯಾವ್ದಾದ್ರು ಒಂದು ಬೆಂಚಿನ ಮೇಲೆ ಯಾರು ಕೂತಿದ್ರೆ, ಪೀಠದ ಮೇಲೆ ಯಾರು ಕೂತಿದ್ರೆ, ಅಲ್ಲಿ ಯಾರದು ಕೊನೆ ಬೆಂಚು ಅಂತ ಹೀಗೆ ಕರಿತಿರ್ತಾರೆ. ಬೆಂಚಿನ ಮೇಲೆ ಕೂತವ್ರನ್ನ ಬೆಂಚು ಅಂತಾನೆ ವ್ಯವಹಾರ ಮಾಡ್ತಾರೆ, ಮಂಚದ ಮೇಲೆ ಕೂತವ್ರನ್ನ ಮಂಚ ಅಂತಾನೆ ವ್ಯವಹಾರ ಮಾಡ್ತಿರ್ತಾರೆ. ಊರೆಲ್ಲ ಕಂಗಾಲಾಯಿತು ಅಂತ ಹೇಳ್ತಿರ್ತಾರೆ, ಅಥವಾ ಊರೆಲ್ಲ ಸಂತೋಷ ಪಟ್ಟಿತ್ತು ಅಂತ. ಊರು ಅಂದ್ರೆ ಊರಿನಲ್ಲಿರುವ ಜನರನ್ನು ಇಬ್ಬರನ್ನು ಅಭಿನ್ನರು ಅಂತ ಪರಿಗಣನೆ ಮಾಡ್ತಿರ್ತಾರೆ. ನಮ್ಗೆ ಇದೆಲ್ಲ ಗೊತ್ತಿದೆ. ಹಾಗೆ ಭಗವಂತನಲ್ಲಿರುವಂತಹ ಈ ಜೀವ ಏನಿದ್ದಾನೆ ಅವನನ್ನು ಭಗವಂತ ಅಂತಾನೆ ಹೇಳ್ತಾರೆ. ಇದು ಕೆಲವರು ಮಾಡುವಂತಹ ವ್ಯಾಖ್ಯಾನ. ಯೋಗಿಗಳು ಹಾಗೆ ಉಪಾಸನೆ ಮಾಡ್ತಾರೆ. ಈ ಬ್ರಹ್ಮಾಂಡ ಏನಿದೆ ಅದು ವಿರಾಟ್ ಜೀವನ ಚತುರ್ಮುಖ ಏನಿದ್ದಾನೆ ಅವನ ಶರೀರ ಅದು. ಆದರೆ ಅದನ್ನು ಕೂಡ ಭಗವಂತನ ಶರೀರ ಅಂತಲೇ ತಿಳ್ಕೊಳ್ಬೇಕು. ಇದು ಬೇರೆ ಬೇರೆ ವ್ಯಾಖ್ಯಾನಕಾರರು ಮಾಡೋದು. ಆದರೆ ಈ ಥರ ಮಿಥ್ಯೋಪಾಸನೆ ಮಾಡೋದು ಯೋಗ್ಯ ಅಲ್ಲ. ಭಗವಂತನ ಶರೀರ ಅಲ್ಲ ಇದು ಬ್ರಹ್ಮಾಂಡ. ಆದರೂ ಕೂಡ ಇದನ್ನ ಭಗವಂತನ ಶರೀರ ಅಂತ ತಿಳಿದು ಉಪಾಸನೆ ಮಾಡಬೇಕು ಅಂತೇನು ಬಂತಲ್ಲ, ಈ ಥರ ಮಿಥ್ಯೋಪಾಸನೆ ಯಾವತ್ತೂ ಕೂಡ ಯೋಗ್ಯ ಅಲ್ಲ. ಅತಾತ್ವಿಕಂ ಅಯೋಗ್ಯಂ ಚ ನೋಪಾಸೀತ ಕದಾಚನ ಪರೋನರ್ಥ ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರನ್ನ ಎತ್ತರಿಸಿದ. ಅಚೇತನವಾದದ್ದನ್ನ ಮತ್ತೆ ಸುಳ್ಳನ್ನ, ಮಿಥ್ಯಾಭೂತವಾದನ್ನು ಯಾವತ್ತೂ ಕೂಡ ಯಾವ ದೃಷ್ಟಿಯಿಂದಲೂ ಉಪಾಸಿಸಬಾರದು. ಯಾವತ್ತೂ ಕೂಡ ಚೇತನವನ್ನೇ ಉಪಾಸನೆ ಮಾಡಬೇಕು. ಜಡವನ್ನು ಉಪಾಸನೆ ಮಾಡುವ ಪ್ರಸಂಗ ಬಂದರೂ ಕೂಡ ಆ ಜಡದಲ್ಲಿ ಒಳಗಿರುವಂಥ ಚೇತನವನ್ನೇ ಉಪಾಸನೆ ಮಾಡಬೇಕು. ಮಿಥ್ಯಾಭೂತವಾದನ್ನು ಯಾವತ್ತೂ ಉಪಾಸನೆ ಮಾಡಬಾರದು. ಇದು ಶಾಸ್ತ್ರದಲ್ಲಿ ಬಂದಿರುವಂತಹ ವಿಷಯ. ಆದ್ದರಿಂದ ಆ ಶ್ಲೋಕವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಅದು ಪರಮಾತ್ಮನ ಆರೋಪಿತ ರೂಪ. ಅದು ಆರೋಪಿತ ಅಂತ ಅದಕ್ಕೆ ಹೆಸರಷ್ಟೇ. ಅದು ಮಿಥ್ಯಾಭೂತ ಅಂತ ಯಾರು ಕೂಡ ಅದನ್ನು ತಿಳಿಯಬಾರದು. ಜಡಂ ಆರೋಪಿತಂ ಹರೇ ಅಂತ ಭಾಗವತ ತಾತ್ಪರ್ಯ ಅದನ್ನು ಹೇಳಿದೆ ಅಷ್ಟೇ. ವಾಸ್ತವಿಕವಾಗಿ ಅದೇನು ಮಿಥ್ಯಾಭೂತ ಅಲ್ಲ. ಈ ಶ್ಲೋಕಕ್ಕೆ ಕೆಲವರು ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ನಾವು ಈಗ ನೋಡಿದ್ವಿ. ಅರೂಪಸ್ಯ ಚಿದೇಕರಸಸ್ಯ ಆತ್ಮನಃ ಜೀವಸ್ಯ ಏತತ್ ಸ್ಥೂಲಂ ರೂಪಂ ಶರೀರಂ. ಭಗವಂತ ಮೂಲತಃ ಜ್ಞಾನಾನಂದ ಸ್ವರೂಪನಾದವನು. ಅವನ ಅಂಥ ಆತ್ಮನಿಗೆ, ಅಂಥ ಜೀವನಿಗೆ ಈ ಸ್ಥೂಲ ರೂಪ ಅಂತ ಅನ್ನೋದು ಏನಿದೆ, ಇದು ಶರೀರಂ ಭಗವತಃ ಯಾ ಮಾಯಾ, ಭಗವಂತನೇನು ಮಾಯೆ ಇದೆಯಲ್ಲ, ಮಾಯೆ ಅಂದರೆ ಆ ಮಾಯೆಯಿಂದ ಹುಟ್ಟಿದಂತಹ ಮೂರು ಗುಣಗಳು.
ಆ 3 ಗುಣಗಳಿಂದ ಮಹತ್ತತ್ವ ಮೊದಲಾದವುಗಳು ಹುಟ್ಟಿವೆ. ಅದರಿಂದ ಹುಟ್ಟಿದಂತಹ ಶರೀರ ಇದು ಅಂತ ಹೀಗೆ ಶ್ರೀಧರ ವ್ಯಾಖ್ಯಾನದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ವೀರರಾಘವರ ವ್ಯಾಖ್ಯಾನದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ನಾವು ಒಪ್ಪುವಂತಹ ಕೆಲವು ಅಂಶಗಳು ಕೂಡ ಕಾಣಿಸ್ತವೆ. ಚಿದಾನಂದಾತ್ಮನಃ ಜ್ಞಾನಸ್ವರೂಪಸ್ಯ ಅತಯವ ಅರೂಪಸ್ಯ ಅಮೂರ್ತ ಸ್ವರೂಪಸ್ಯ ಭಗವತಃ. ಭಗವಂತನಿಗೆ ನಮ್ಮಂತೆ ಮೂರ್ತವಾದ ಸ್ವರೂಪ ಇಲ್ಲ, ಭೌತವಾದ ಸ್ವರೂಪ ಇಲ್ಲ. ಆ ಭಗವಂತನಿಗೆ ಮಾಯಾಗುಣಗಳಿಂದ ಅಂದರೆ ಗುಣಗಳ ಪರಿಣಾಮದಿಂದ ಮಹತ್ತತ್ವ ಮೊದಲಾದವುಗಳೇನಿವೆ ಅವುಗಳಿಂದ ಈ ಹುಟ್ಟಿದಂಥದ್ದು ಈ ಶರೀರ. ಈತತ್ ಪರಿದೃಶ್ಯಮಾನಂ ಜಗತ್ ಜಗದಾತ್ಮಕಂ ರೂಪಂ ವಿರಚಿತಂ. ಜಗತ್ತೆಂಬುದು ಆ ಭಗವಂತನ ಒಂದು ರೂಪ ಇದ್ದಂತೆ ಅಂತ ಹೀಗೆ ಅವರ ವ್ಯಾಖ್ಯಾನದಲ್ಲಿ ಕಂಡುಬರ್ತದೆ. ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನಗಳನ್ನು ಈ ಮುಂದೆ ನೋಡೋಣ. ಇದಾನೀಂ ಪ್ರತಿಮಾ ರೂಪಮಾಹ ಅಂತ ವಿಜಯಧ್ವಜರ ವ್ಯಾಖ್ಯಾನ. ಈ ಹಿಂದೆ ಹೇಳಿದ್ದು ಸ್ವಯಂ ಭಗವಂತನ ವರಾಹಾದಿ ಅವತಾರಗಳನ್ನು, ಹಾಗೆ ಮನುಪುತ್ರರು ಮೊದಲಾದಂಥ ಜೀವರನ್ನು, ಚೇತನರನ್ನು. ಪ್ರತಿಮಾ ಅನ್ನುವಂಥ ರೂಪವನ್ನು ಈಗ ಹೇಳ್ತಿದ್ದಾರೆ. ಯಾವುದನ್ನು ವಿಗ್ರಹ ಅಂತ ನಾವು ಅಂತೀವಲ್ಲ ಅದನ್ನು ಈಗ ಹೇಳ್ತಿದ್ದಾರೆ. ಮಾಯಾಗುಣ ಅಂದರೆ ಪ್ರಕೃತಿ ಗುಣಗಳಾದ ಮಹತ್ತತ್ವ ಮೊದಲಾದವುಗಳಿಂದ ಹುಟ್ಟಿದ್ದು. ಏತದ್ ಜಡಂ ಅಂದರೆ ಬ್ರಹ್ಮಾಂಡ ರೂಪಂ. ಈ ಬ್ರಹ್ಮಾಂಡ ಅಂತ ಅನ್ನೋದು ಪ್ರಾಕೃತ ದೇಹರಹಿತನಾದಂತಹ ಭಗವಂತನ ರೂಪ ಇದು. ಆದ್ದರಿಂದ ಇದು ಅವನಿಗೆ ಭಗವಂತನ ಪ್ರತಿಮಾ ಇದು ಅಂತ ಅದನ್ನು ನಾವು ಪರಿಗಣನೆ ಮಾಡಬೇಕು. ನ ಸಾಕ್ಷಾತ್ ಸ್ವರೂಪಂ. ಈ ಬ್ರಹ್ಮಾಂಡ ಅನ್ನೋದು ಜಡವಾದ ಪ್ರಕೃತಿಯಿಂದ ಹುಟ್ಟಿದ್ದಾದ್ದರಿಂದ ಇದು ಸಾಕ್ಷಾತ್ ಭಗವಂತ ಅಲ್ಲ, ಕೇವಲ ಭಗವಂತನಿಗೆ ಪ್ರತಿಮೆ ಮಾತ್ರ. ಆದ್ದರಿಂದ ಆತ್ಮನಿ ಚಿದ್ರೂಪೇ ಕಲ್ಪಿತಂ ಅತಯವ ತನ್ ಮಿಥ್ಯಾ. ಆದ್ದರಿಂದ ಈ ರೂಪ ಏನಿದೆ ಇದು ಮಿಥ್ಯಾ. ಭಗವಂತನಿಗೆ ಇರುವಂತಹ ಈ ಜಡ ರೂಪ ಇದು ಮಿಥ್ಯಾ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಆ ವ್ಯಾಖ್ಯಾನ ಉಚಿತ ಅಲ್ಲ. ಯಾದವಾರ್ಯರು ಹೇಳ್ತಾರೆ, ಏವಂ ಹರೇಹೇ ಸ್ವರೂಪಭೂತಂ ಕೌಮಾರಾದಿ ರೂಪಂ. ಹಿಂದೆ ಈ ಕುಮಾರ, ನಾರದ ಮತ್ತು ಈ ಮಹಿದಾಸ ಮೊದಲಾದ ರೂಪಗಳನ್ನು ವರ್ಣನೆ ಮಾಡಿ ಆಯಿತು. ಋಷಿ, ದೇವತೆಗಳು ಮೊದಲಾದಂಥ ಜೀವರನ್ನು ಕೂಡ ವರ್ಣನೆ ಮಾಡಿ ಆಯಿತು. ಈಗ ಜಡವಾದಂಥ ಆರೋಪಿತವಾದಂಥ ರೂಪವನ್ನು ವರ್ಣನೆ ಮಾಡ್ತಾರೆ. ಏತದ್ ರೂಪಂ ಭಗವತಃ ಅಂತಿದೆಯಲ್ಲ, ಏತತ್ ಅನ್ನೋ ಶಬ್ದದಿಂದ ಸಾಮಾನ್ಯವಾಗಿ ನಾವು ಇಟ್ಕೊಳ್ಳುವುದು ಎದುರಿಗಿರುವಂಥದ್ದು ಅಂತ ಅರ್ಥ. ಇದು ಅಂದರೆ ಯಾವುದು? ನಮ್ಮ ಕಣ್ಣೆದುರಿಗೆ ಕಾಣುವಂಥ ಈ ಎಲ್ಲ ಇಡೀ ಬ್ರಹ್ಮಾಂಡ ನಮ್ಮ ಕಣ್ಣಿಗೇನು ಕಾಣ್ತಾ ಇಲ್ಲ. ಆದರೆ ಆ ಬ್ರಹ್ಮಾಂಡದ ಕೆಲವು ಭಾಗಗಳಾದರೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇವೆ. ಬ್ರಹ್ಮಾಂಡದ ಕೆಲವು ಭಾಗಗಳನ್ನು, ಕೆಲವು ದೇಶಗಳನ್ನು ಕೆಲವು ಜನ ನೋಡ್ತಾ ಇದ್ದಾರೆ. ಏತತ್ ಜಡಂ ರೂಪಂ ಆರೋಪಿತಂ ಅಂತ ಅಲ್ಲಿ ಏತದ್ ರೂಪಂ ಭಗವತಃ ಅಂತಿದೆಯಲ್ಲ, ಏತದ್ ರೂಪಂ ಭಗವತಃ ಅಂದರೆ ಅದು ಆರೋಪಿತವಾದಂಥ ರೂಪ ಅಂತ ಅಲ್ಲಿ ಒಂದು ಅಧ್ಯಾಹಾರ ಮಾಡ್ಕೋಬೇಕು ಅಂತಾರೆ ಯಾದವಾರ್ಯರು. ಆರೋಪಿತ ಅಂತ ಯಾಕೆ ಮಾಡ್ಕೊಳ್ಬೇಕು ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಆರೋಪಿತ ಅಂತ ಶಬ್ದ ಇರೋದ್ರಿಂದ ಅಲ್ಲೂ ಕೂಡ ಆರೋಪಿತ ಅಂತ ಅಧ್ಯಾಹಾರ ಮಾಡಬೇಕು. ತಥಾ ಏತತ್ ಶಬ್ದ ನ ಪ್ರಕೃತ ಪರಾಮರ್ಶಕ ಕಿಂತು ಪ್ರತ್ಯಕ್ಷಾದಿನ ಬುದ್ಧಿಸನ್ನಿಹಿತಸ್ಯ ಜಡಸ್ಯ ಇತಿ ಭಾವ. ಯಾವುದೋ ಕೆಲವು ಜಡವಾದ ಪದಾರ್ಥಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ. ಇಡೀ ಬ್ರಹ್ಮಾಂಡ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ಆದರೂ ಪ್ರತ್ಯಕ್ಷ ಪ್ರಮಾಣದಿಂದ ಕೆಲವು ವಸ್ತುಗಳನ್ನು ನೋಡಿದ್ದೇವೆ. ಅನುಮಾನ ಪ್ರಮಾಣದಿಂದ ಬ್ರಹ್ಮಾಂಡದಲ್ಲಿರುವಂಥ ಮತ್ತು ಯಾವ್ಯಾವ ಕೆಲವು ಲೋಕಗಳನ್ನು ಅನುಮಾನ, ಶಬ್ದ ಪ್ರಮಾಣ ಮೊದಲಾದವುಗಳಿಂದ ನಾವು ತಿಳ್ಕೊಂಡಿದ್ದೇವೆ. ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ನಮಗೇನೂ ಪ್ರತ್ಯಕ್ಷದಿಂದ ಗೋಚರ ಆಗಿಲ್ಲ. ಕೆಲವನ್ನ ಶಾಸ್ತ್ರದಿಂದ ನಾವು ತಿಳ್ಕೊಂಡಿದ್ದೇವೆ. 14 ಲೋಕಗಳ ಬಗ್ಗೆ ಎಲ್ಲ ನಮಗೆ ಗೊತ್ತಿರುವುದು ಶಾಸ್ತ್ರಗಳ ಮೂಲಕ ಮಾತ್ರ. ಆದ್ದರಿಂದ ಕೇವಲ ಪ್ರತ್ಯಕ್ಷದಿಂದ ನಮಗೆ ಕಾಣುವಂಥ ಈ ದೇಹವೊಂದನ್ನು ಮಾತ್ರ ಯಾವುದನ್ನೋ ಇಟ್ಕೊಳ್ಳುವುದಲ್ಲ, ಇಡೀ ಬ್ರಹ್ಮಾಂಡವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕು. ಏವಂ ಭಗವದ್ರೂಪ ತ್ರೈವಿಧ್ಯೆ ಪ್ರಮಾಣ ಸಂವಾದಂ ದರ್ಶಯತಿ. 3 ರೂಪಗಳಿವೆ ಭಗವಂತನಿಗೆ ಅಂತ ಬಂತಲ್ಲ, ಅದಕ್ಕೆ ಈ ಪದ್ಮಪುರಾಣದ ಮಾತನ್ನು ಉದ್ಧರಿಸ್ತಾರೆ. ನಾರಾಯಣ ವರಾಹಾದ್ಯಾಹ. ನಾರಾಯಣ ಅಂದರೆ ಹಿಂದೆ ಧರ್ಮಸೂನು, ಯಮಧರ್ಮನ ಮಗ. ಧರ್ಮ ಅಂತೇನು, ಯಮಧರ್ಮನ ಮಗನಾಗಿ ನಾರಾಯಣ ಅಂತ ಅವನೇನು ಹುಟ್ಟಿದ್ದ, ಅವನು ನಾರಾಯಣ. ವರಾಹಾದ್ಯಾಹ ಅಂದರೆ ಮತ್ಸ್ಯ, ಕೂರ್ಮ, ವರಾಹ ಮೊದಲಾದವುಗಳು. ಇವೆಲ್ಲ ಪರಮಂ ರೂಪಮೀಷಿತು. ಪರಮಂ ಅಂದರೆ ಅಪ್ರಾಕೃತಂ ಅಂತ ಅರ್ಥ. ಪ್ರಾಕೃತವಲ್ಲ, ಅಪ್ರಾಕೃತ ಅಂತ ಅರ್ಥ. ಅವೆಲ್ಲವೂ ರೂಪಂ, ಭಗವಂತನ ಸ್ವರೂಪ ಅದು. ಜೈವಂತು ಪ್ರತಿಬಿಂಬಾಖ್ಯಂ. ಇನ್ನು ಮುಂದೆ ಜೀವ
ನಾವೆಲ್ಲ ಜೀವರೇಣಿದ್ದೀವಿ, ಈ ಜೀವರು ಕೂಡ ಆ ಭಗವಂತನ ಪ್ರತಿಬಿಂಬಾಂಶರು ಅಥವಾ ಭಿನ್ನಾಂಶರು ಅಂತ ಕರೆಸ್ಕೋತಾರೆ. ಹಿಂದೆ ಹೇಳಿದವರೆಲ್ಲ ಅಭಿನ್ನಾಂಶರು, ಮತ್ಸ್ಯ ಕೂರ್ಮ ವರಾಹ ಮೊದಲಾದದ್ದು. ಜಡಂ ಆರೋಪಿತಂ ಹರೇಹೇ, ಆರೋಪಿತಂ ಅಂದರೆ ಆರೋಪಿತಾಖ್ಯಂ. ಆರೋಪಿತ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ. ಆರೋಪಿತ ಅನ್ನೋದು ಪ್ರಾಕೃತ ಶಬ್ದ ಅಷ್ಟೇ, ಅದೊಂದು ಪಾರಿಭಾಷಿಕವಾದ ಶಬ್ದ. ಆರೋಪಿತ ರೂಪ ಅಂತ ಅದನ್ನು ಹೀಗೆ ಹೇಳ್ತಾರೆ. ಯಾಕೆ ಆರೋಪಿತ ಅಂತ ಹೇಳ್ತಾರೆ, ನಾವು ಅದನ್ನು ತಿಳ್ಕೊಳ್ಬಹುದು. ಕೇವಲ ಜಡ ವಸ್ತುವನ್ನು ನೋಡಿದರೆ, ಯಾವುದೋ ಒಂದು ಗಡಿ, ಒಂದು ಬಟ್ಟೆಯೋ, ಪರ್ವತವೋ, ನದಿಯೋ, ಗುಡ್ಡವೋ, ಏನನ್ನೋ ಒಂದನ್ನು ನೋಡಿದರೆ ಮೊದಲು ನಮಗಲ್ಲಿ ಅದು ಭಗವಂತನ ಪ್ರತೀಕ, ಭಗವಂತನ ಪ್ರತಿಮೆ ಅನ್ನುವಂಥ ಎಚ್ಚರ ಮೂಡೋದೇ ಇಲ್ಲ. ಶಾಸ್ತ್ರಗಳ ಮಾತನ್ನು ನೆನಪಿಸ್ಕೊಂಡಾಗ ಮಾತ್ರ ಜಡವಾದ ವಸ್ತುಗಳನ್ನು ನಾವು ನೋಡಿದಾಗ ಅಲ್ಲಿ ಇದು ಭಗವಂತನ ಪ್ರತಿಮಾ ಅನ್ನುವಂಥ ಎಚ್ಚರ ಮೂಡುತ್ತದಷ್ಟೆ. ಭಾಗವತ್ ತಾತ್ಪರ್ಯ ಹಾಗೆ ಹೇಳಿದೆ, ಶಿಲಾವತ್ ಪ್ರತಿಮೆ ವೇಷ ವಿಷ್ಣುವ್ರ ಲೋಕ ಚತುರ್ದಶಿ ಅಂತ. ಶಿಲಾ ಪ್ರತಿಮೆ ನಾವು ಗರ್ಭಗೃಹದಲ್ಲಿ ಸ್ಥಾಪನೆ ಮಾಡ್ತೇವೆ. ಶಿಲೆಯ, ಲೋಹದ, ಕಟ್ಟಿಗೆಯ ಪ್ರತಿಮೆಗಳನ್ನು ಸ್ಥಾಪನೆ ಮಾಡ್ತಿರ್ತೇವೆ. ಅದು ಹೇಗೆ ಪ್ರತಿಮೆಗಳಿವೆಯೋ ಹಾಗೆ ವಿಷ್ಣುವ್ರ ಲೋಕ ಚತುರ್ದಶಿ, ಇಡೀ 14 ಲೋಕಗಳು ಕೂಡ ಭಗವಂತನ ಪ್ರತಿಮಾ ಇದು ಅಂತ ಭಾಗವತ್ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಇದೆ. ಪ್ರತಿಮಾವದ್ ಹರೇ ರೂಪಂ ತಿರಿಯಂಗ್ ನರ ಸುರಾದಯ ಮತ್ತು ಒಂದು ಕಡೆ ಇದೆ. ಹೀಗೂ ಭಾಗವತ್ ತಾತ್ಪರ್ಯದಲ್ಲಿ ಪ್ರತಿಮೆಗೆ ಹೇಗೆ ನಾವು ಪೂಜೆ ಮಾಡ್ತೀವಲ್ಲ ಭಕ್ತಿಯಿಂದ, ಹಾಗೆ ತಿರಿಯಂಗ್ ನರ ಸುರಾದಯ, ತಿರಿಯಕ್ ಪ್ರಾಣಿಗಳು, ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ನರರು, ಸುರರು ಎಲ್ಲರೂ ಕೂಡ ಹೀಗೆ ಭಗವಂತನ ಪ್ರತಿಮೆಗಳು ಅಂತಲೇ ಸಾಧಕನಾದವನು ಅನುಸಂಧಾನ ಮಾಡಬೇಕು. ಇದು ವಿಜಯಧ್ವಜರ ಮತ್ತು ಯಾದವಾರ್ಯರ ವ್ಯಾಖ್ಯಾನ. ಹೀಗಿರುವುದರಿಂದಲೇ ನಾವು ನಮ್ಮ ಆರಾಧನೆ ಕೇವಲ ಪ್ರತಿಮೆಗಳಿಗೆ ಸೀಮಿತ ಆಗಬಾರ್ದು. ಪ್ರತಿಮೆಗಳ ಆರಾಧನೆ ಅಂತೂ ಬೇಕೇ ಬೇಕು. ಅಜ್ಞ ಅರ್ಚಯೇದೇವ ಅರ್ಚಾಯಾಮ್, ಅಜ್ಞಾನಿಯಾದವರು ನಮ್ಮಂಥ ಸ್ಥಿತಿಯಲ್ಲಿದ್ದವರು, ಅರ್ಚ ಅಂದರೆ ಪ್ರತಿಮೆಗಳು, ಅದರಲ್ಲಿ ಪೂಜೆ ನಡೆಸಲೇಬೇಕು. ಅನ್ಯಥಾ ದೋಷವಾನ್ ಭವೇತ್. ನಾನು ಬ್ರಹ್ಮಾಂಡದಲ್ಲಿ ನಮ್ಮ ಸುತ್ತಮುತ್ತ ಇರುವ ಪಂಚಭೂತಗಳಲ್ಲಿ ಭಗವಂತನ ಕಾಣ್ತಾ ಇದ್ದೇನೆ, ಅಲ್ಲಿ ಕಾಣದೆ ಹೋದರೂ ಅಲ್ಲಿ ಪೂಜೆ ಮಾಡ್ತೇನೆ, ಪ್ರತಿಮಾ ಪೂಜೆ ಮಾಡೋದಿಲ್ಲ ಅಂತ ಹೇಳಿದರೆ ದೋಷವಾನ್ ಭವೇತ್, ಅದರಿಂದ ದೋಷ ಇದೆ. ಜ್ಞಸ್ತು ಅರ್ಥೇನು ಸುಗುಣವಾನ್, ಜ್ಞಾನಿಯಾದವನು ಪ್ರತಿಮಾ ಪೂಜೆ ಮಾಡದೆ ಹೋದರೂ ತೊಂದರೆ ಇಲ್ಲ. ಒಂದು ಬಾರಿ ಅಪರೋಕ್ಷ ಜ್ಞಾನ ಬಂದಾದ ಮೇಲೆ ಅವನು ಎಲ್ಲ ಕಡೆನೂ ಭಗವಂತನನ್ನು ಕಾಣ್ತಿರ್ತಾನೆ. ಜ್ಞಸ್ತು ಅರ್ಥೇನು ಸುಗುಣವಾನ್ ಅನ್ಯಥಾ ದೋಷವಾನ್ ನತು. ಇಷ್ಟು ಜ್ಞಾನ ಇದ್ದರೂ ಕೂಡ ಜಗತ್ತಿಗೊಂದು ಆದರ್ಶ ತೋರುವುದಕ್ಕಾಗಿ ಅವನೂ ಪ್ರತಿಮಾ ಪೂಜೆ ಮಾಡಿದರೆ ಅವನಿಗೆ ಅದರಿಂದ ಮುಕ್ತಿಯಲ್ಲಿ ಹೆಚ್ಚಿನ ಆನಂದ ಮೊದಲಾದ ಲಾಭಗಳಿವೆ. ಅನ್ಯಥಾ ದೋಷವನ್ನತು. ಆದರೆ ಪ್ರತಿಮಾ ಪೂಜೆ ಅವನು ಮಾಡದೆ ಹೋದರೆ ಅವನಿಗೆ ದೋಷ ಇಲ್ಲ. ಇದು ಭಗವತ್ ತಾತ್ಪರ್ಯದಲ್ಲಿ ಬರುವಂಥ ಮುಂದೆ ಬರುವಂಥ ಒಂದು ಮಾತು. ಆದರೆ ನಮಗೆ ಮಾತ್ರ ನಾವು ಪ್ರತಿಮಾ ಪೂಜೆ ಮಾಡದೆ ಹೋದರೆ ದೋಷಕ್ಕೆ ಗುರಿಯಾಗ್ತೇವೆ ಅಂತ ಹೀಗಿದೆ. ಪ್ರತಿಮಾ ಪೂಜೆ ಬೇಕು, ಆದರೆ ಕೇವಲ ಪ್ರತಿಮೆಯಲ್ಲಿ ಭಗವಂತನನ್ನು ಪೂಜೆ ಮಾಡುವುದಲ್ಲ. ಇವು ಎಲ್ಲ ಪ್ರತಿಮೆಗಳನ್ನು ಕೂಡ ನಮ್ಮ ಸುತ್ತಮುತ್ತಲಿರುವಂಥ ಈ ಬ್ರಹ್ಮಾಂಡದ ಭಾಗಗಳು ನಮಗೇನು ಉಪಲಬ್ಧ ಇವೆ ಅವೆಲ್ಲವನ್ನು ಕೂಡ ಹೀಗೆ ಪೂಜೆ ಮಾಡಲೇಬೇಕು. ಅಹಂ ಹಿ ಸರ್ವಭೂತೇಷು ಭೂತಾತ್ಮಾವಸ್ಥಿತ ಸದಾ ಮಾಮನಾದೃತ್ಯ ತಮ್ಮರ್ತ್ಯ ಕುರುತೆ ಅರ್ಚಾವಿಡಂಬನಂ ಅಂತ ಭಾಗವತದಲ್ಲಿ ಒಂದು ಕಡೆ ಹಾಸ್ಯ ಮಾಡ್ತಾರೆ. ಹಿಂದೆ ಭಾಗವತ್ ಸಾರೋದ್ಧಾರದಲ್ಲಿ ನೋಡಿದ್ವಿ ನಾವು. ಅಹಂ ಹಿ ಸರ್ವಭೂತೇಷು, ಜಡಗಳಲ್ಲಿ ಚೇತನಗಳಲ್ಲಿ ಎಲ್ಲ ಕಡೆನೂ ನಾನಿದ್ದೇನೆ. ಭೂತಾತ್ಮ ಅಂತ ನಮ್ಮನ್ನು ಕರೀತಾರೆ. ಎಲ್ಲ ಭೂತಗಳಲ್ಲಿ ಒಳಗೆ ಅಂತರ್ಯಾಮಿಯಾಗಿ, ಭೂತಗಳು ಅಂದರೆ ಎಲ್ಲ ಜಡಗಳು ಚೇತನಗಳು, ಅವುಗಳಲ್ಲಿ ಆತ್ಮ ಅಂತರ್ಯಾಮಿಯಾಗಿ ನಾನಿದ್ದೇನೆ, ಆದ್ದರಿಂದ ನಾನು ಭೂತಾತ್ಮ. ಮಾ ಮನಾದೃತ್ಯ, ಜಡಗಳಲ್ಲಿಯೂ ಉಳಿದೆಲ್ಲ ಚೇತನಗಳಲ್ಲಿಯೂ ನಾನಿದ್ದೇನೆ. ಅಲ್ಲಿರುವ ನನ್ನನ್ನು ಆ ಅಧಿಷ್ಠಾನದಲ್ಲಿ ಪೂಜೆ ಮಾಡದೆ ಕುರುತೆ ಅರ್ಚಾವಿಡಂಬನಂ, ಪ್ರತಿಮಾ ಪೂಜೆ ನಾಟಕ ಮಾಡ್ತಿದ್ದಾನೆ ಈ ಮನುಷ್ಯ ಅಂತ ಒಂದು ಕಡೆ ಅದನ್ನು ಹಾಸ್ಯ ಮಾಡಿದ್ದಾರೆ. ಹರಿಕಥಾಮೃತಸಾರದ ಒಂದು ಶ್ಲೋಕವು ಕೂಡ ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ. ಆವ ಕ್ಷೇತ್ರಕ್ಕೆ ಪೋದರೇನು, ಇನ್ನಾವ ತೀರ್ಥದಲ್ಲಿ ಮುಳುಗಲೇನು, ಇನ್ನಾವ ಜಪ ತಪ ಹೋಮ ದಾನವ ಮಾಡಿ ಫಲವೇನು, ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮವು ಸ್ಥಾವರ ಜೀವರುಳು ಪರಿಪೂರ್ಣನೆಂದರಿಯದಿಹ ಮಾನವರು. ಸಾಧಕರ ಕೆಲಸ ಏನು ಅಂದರೆ ಅವನು ಚಲ ಅಚಲ ಎಲ್ಲ ಪ್ರತಿಮೆಗಳಲ್ಲಿಯೂ ಭಗವಂತ ಇದ್ದಾನೆ, ಅವನು ಪೂರ್ಣ ಅಂತ ತಿಳಿಯಬೇಕು. ಆ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂಥ ಆಯಾ ಪ್ರತಿಮೆಗಳನ್ನು ಹಾಗೆ ಗೌರವಿಸಬೇಕು. ಇದನ್ನು ಮಾಡದೆ ಹೋದರೆ ಶ್ರೀವರ ಜಗನ್ನಾಥ ವಿಠಲನ ಈ ವಿಧದಿ ಜಂಗಮವು ಸ್ಥಾವರ ಜೀವರುಳು, ಜಂಗಮ ಪ್ರಪಂಚ ಇದೆ, ಸ್ಥಾವರ ಪ್ರಪಂಚ ಇದೆ, ಹಾಗೆ ಜೀವರಿದ್ದಾರೆ.
ಇವರೆಲ್ಲರಲ್ಲಿ ಕೂಡ ಅವನು ಪರಿಪೂರ್ಣನಾಗಿದ್ದಾನೆ ಅಂತ ತಿಳಿಯದೆ ಹೋದರೆ ಯಾವ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿರುವ ಲೋಹದ ಕಟ್ಟಿಗೆ ವಿಗ್ರಹಗಳಿಗೆ ನಮಸ್ಕಾರ ಮಾಡಿದರೆ ಏನು ಫಲ? ಇನ್ಯಾವ ಜಪ ತಪ ಹೋಮ ಇತ್ಯಾದಿಗಳನ್ನು ಮಾಡಿದ್ರಾದರೂ ಏನು ಲಾಭ? ಹೀಗೆ ನಮ್ಮ ಸುತ್ತಮುತ್ತ ಇರುವಂಥ ಪ್ರಕೃತಿ ಎಲ್ಲದರಲ್ಲಿಯೂ ಕೂಡ ಆ ಭಗವಂತನನ್ನು ಕಂಡು, ಜಡ ಚೇತನ ಮೊದಲಾದ ಎಲ್ಲ ಕಡೆಯಲ್ಲೂ ಕೂಡ ಭಗವಂತನನ್ನು ಕಂಡು ಪ್ರಣಮೇ ದಂಡವದ್ಭೂಮವು ಅಂತ ಹಿಂದೆ ಭಾಗವತ ಸಾರೋದ್ಧಾರದಲ್ಲಿ ಅದು ಬಂದಿದೆ. ಭಾಗವತದ ಶ್ಲೋಕಗಳೇ ಇವೆ, ಅದನ್ನು ಭಾಗವತ ಸಾರೋದ್ಧಾರಕಾರರು ಉದ್ಧರಿಸಿದ್ದು ನಾವು ನೋಡಿದ್ದೇವೆ. ವಿಸರ್ಜ್ಯ ಸ್ವಯಂ ಆತ್ಮಸ್ಥಾಂ ದೃಶ್ಯ ವ್ರೀಡಾಂಚ ದೈಹಿಕೀಂ. ಯಾರಿಗಾದರೂ ಯಾವುದೋ ಪ್ರಾಣಿಗೆ, ಯಾವುದೋ ಕ್ಷುದ್ರನಾದ ಮನುಷ್ಯನಿಗೆ ನಮಸ್ಕಾರ ಮಾಡೋದು ಹೇಗೆ ಅಂತ ಏನಾದ್ರು ಸಂಕೋಚ ಬಂದರೆ, ನಾಚಿಕೆ ಅನಿಸಿದರೆ, ಶಾಸ್ತ್ರಜ್ಞಾನದಿಂದ ಆ ನಾಚಿಕೆಯನ್ನು ತೊಡೆದು ಹಾಕಿ ಪ್ರಣಮೇತ್ ಸಾಷ್ಟಾಂಗ ಪ್ರಣಾಮ ಮಾಡಬೇಕು. ಅದು ಈತಾವಾನ್ ಹಿ ಪರೋಧರ್ಮ, ಇದು ಸಾಧಕ ಏರ್ಬಹುದಾದಂಥ ಅತಿ ದೊಡ್ಡ ಎತ್ತರ. ಎಲ್ಲ ಕಡೆಯೂ ಭಗವಂತನನ್ನು ಕಂಡು ಆತನಿಗೆ ಮುಣಿಯುವುದೇನಿದೆ ಅತಿ ದೊಡ್ಡ ಎತ್ತರ ಇದು. ಈತಾವಾನೇವ ಲೋಕೇಸ್ಮಿನ್ ಪುಂಸಾಂ ಸ್ವಾರ್ಥಸ್ಪರಸ್ಮೃತಃ ಏಕಾಂತ ಭಕ್ತಿರ್ ಗೋವಿಂದೆ ಯತ್ ಸರ್ವತ್ರ ತದೀಕ್ಷಣಂ. ಎಲ್ಲ ಕಡೆಯೂ ಅವನನ್ನು ಕಾಣೋದು. ಜಡ ಚೇತನ ವರಾಹಾದಿ ಮತ್ಸ್ಯಕೂರ್ಮಾದಿ ರೂಪಗಳಂತೂ ಹೌದೇ ಹೌದು. ಎಲ್ಲ ಕಡೆಯೂ ಭಗವಂತನನ್ನು ಕಾಣುವುದೇನಿದೆ ಇದು ಮನುಷ್ಯ ಏರಬಹುದಾದಂಥ ಅತಿ ದೊಡ್ಡ ಎತ್ತರ. ಅದಕ್ಕಾಗಿ ಈ ಮೂರು ರೂಪಗಳನ್ನು ಕೂಡ ಧ್ಯಾನಿಸಬೇಕು. ಏವಂ ಹಿ ತ್ರಿವಿಧಂ ರೂಪಂ, ಭಗವಂತನಿಗೆ ಮೂರು ರೂಪಗಳಿವೆ ಅಂತ ಹೀಗೆ ಶಾಸ್ತ್ರ ವರ್ಣನೆ ಮಾಡಿದೆ. ಇದನ್ನು ಈ ಹುಣ್ಣಿಮೆ ದಿವಸ ನಾವು ಶ್ರವಣ ಮಾಡಿದ್ದೇವೆ. ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ನಾರಾಯಣ ಅಂತ ಬಂದಿದೆ. ನಾರಾಯಣ ಅಂದರೆ ಯಮಧರ್ಮನ ಮಗ ಅವನು. ವಟಸಾವಿತ್ರಿಯ ಕಥೆಯಲ್ಲಿ ಯಮನದು ಕೂಡ ಒಂದು ದೊಡ್ಡ ಪಾತ್ರವೇ ನಮಗೆಲ್ಲ ಗೊತ್ತಿರುವಂತೆ. ಸತ್ಯವಾನ್, ಸಾವಿತ್ರಿ ಮತ್ತು ಯಮಧರ್ಮ ಇವರೆಲ್ಲ ದೊಡ್ಡ ಜ್ಞಾನಿಗಳು, ದೇವತೆಗಳು. ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಮತ್ತು ಈ ಜಡವಾದ ಈ ಜಗತ್ತೇನಿದೆ ಆ ಜಗತ್ತಿನಲ್ಲಿ ಬ್ರಹ್ಮಾಂಡ ಅವನ ಪ್ರತಿಮೆ ಅಂತ ಬಂತು. ಅದರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಮತ್ಸ್ಯ ಕೂರ್ಮಾದಿ ರೂಪನಾದಂಥ ನಾರಾಯಣ ರೂಪದ, ಯಮನಲ್ಲಿ ಅಂತರ್ಗತನಾದಂಥ ನಾರಾಯಣ ರೂಪದ, ನರನಾರಾಯಣ ರೂಪದ ಭಗವಂತನಿಗೆ ಈಗ ನಾವು ಮಾಡಿದಂಥ ಶ್ರವಣವನ್ನು ಅರ್ಪಿತ ಮಾಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.